ಹಲವರ ಮನಸ್ಸಿನಲ್ಲಿ ಶನಿದೇವರ ಬಗ್ಗೆ ಭಯ ಹಾಗೆ ಕೆಟ್ಟ ಆಲೋಚನೆಗಳು ಇವೆ. ಆದರೆ ನಮ್ಮಲ್ಲಿ ಉತ್ತಮ ಹವ್ಯಾಸಗಳಿದ್ದರೆ, ಉತ್ತಮ ಗುಣಗಳಿದ್ದರೆ ಶನಿಯು ನಮಗೆ ಒಳಿತನ್ನೇ ಮಾಡುತ್ತಾರೆ ಎಂಬುದು ಹಲವರಿಗೆ ತಿಳಿದಿಲ್ಲ. ಶನಿದೇವರ ಆಶೀರ್ವಾದಕ್ಕಾಗಿ ನಾವು ಯಾವ ಹವ್ಯಾಸಗಳನ್ನು ಬೆಳೆಸಿಕೊಳ್ಳಬೇಕು, ಶನಿಯು ಇಷ್ಟಪಡುವ ಹವ್ಯಾಸಗಳನ್ನು ಈ ವಿಡಿಯೋ ಮೂಲಕ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಶನಿದೇವರು ಯಾವಾಗಲೂ ನ್ಯಾಯದ ಪರವೇ ನಿಲ್ಲುತ್ತಾರೆ. ನೀವು ಜೀವನದಲ್ಲಿ ಈ 20 ಹವ್ಯಾಸಗಳನ್ನು ಹೊಂದಿದ್ದರೆ ಶನಿದೇವರು ನಿಮ್ಮನ್ನು ಎಂದಿಗೂ ಕಾಡುವುದಿಲ್ಲ. ಹಾಗೆಯೇ ಅವರ ಆಶೀರ್ವಾದವು ನಿಮ್ಮ ಮೇಲೆ ಯಾವಾಗಲೂ ಇರುತ್ತದೆ. ಪ್ರತಿ ಇಕ್ಕಟ್ಟಿನಲ್ಲೂ ನಿಮ್ಮ ಜೊತೆಗಾರನಾಗುವ ಮೂಲಕ ಅವರು ನಿಮಗೆ ದಾರಿ ತೋರುತ್ತಾರೆ. ಅಂಥ ಹವ್ಯಾಸಗಳು ಯಾವುದು ಎಂದು ತಿಳಿಯೋಣ. ಮೊದಲು, ಉಗುರನ್ನು ಬೆಳೆಸಬಾರದು. ಪ್ರತಿನಿತ್ಯ ಉಗುರುಗಳನ್ನು ಕತ್ತರಿಸಿ ಸ್ವಚ್ಛವಾಗಿ ಇಟ್ಟುಕೊಳ್ಳೋರನ್ನು ಶನಿಯು ಯಾವಾಗಲೂ ಕಾಪಾಡುತ್ತಾರೆ. ಆದ್ದರಿಂದ ನಿಮ್ಮ ಉಗುರುಗಳನ್ನು ಕತ್ತರಿಸುವಲ್ಲಿ ಇದ್ದಂತೆ ಸೋಮಾರಿಯಾದರೂ ಅಥವಾ ನಿಮ್ಮ ಉಗುರು ಕೊಳಕಾಗಿದ್ದರೂ ಶನಿ ದೆಸೆಯನ್ನು ಎದುರಿಸಬೇಕಾಗುತ್ತದೆ. ಎರಡು, ದಾನ ಮಾಡುತ್ತಿರಬೇಕು. ಕೈಲಾದವರಿಗೆ ಆಗಾಗ ಸಹಾಯ ಮಾಡುತ್ತಿರಬೇಕು. ಇದರಿಂದ ಶನಿದೇವರ ನಿಮ್ಮ ಮೇಲೆ ವಿಶೇಷ ಅನುಗ್ರಹವನ್ನು ತೋರುತ್ತಾರೆ. ನೀರು, ಕರಿಬೇವು, ಉದ್ದಿನಬೇಳೆ, ಎಳ್ಳು ಮತ್ತು ವಸ್ತ್ರಗಳನ್ನು ಬಡವರಿಗೆ, ಪ್ರಾಮಾಣಿಕರಿಗೆ ಹೃದಯದಿಂದ ದಾನ ಮಾಡಿದರೆ ಶನಿದೇವರು ನಿಮ್ಮನ್ನು ಯಾವಾಗಲೂ ಆಶೀರ್ವದಿಸುತ್ತಾರೆ. ಮೂರನೆಯದು, ಛತ್ರಿದಾನ. ಬಿಸಿಲು ಮತ್ತು ಮಳೆಯಿಂದ ರಕ್ಷಿಸಲು ಕೊಡೆಯನ್ನು ದಾನ ಮಾಡುವುದರಿಂದ ಶನಿದೇವರ ನೆರಳು ಯಾವಾಗಲೂ ನಿಮ್ಮ ಮೇಲೆ ಇರುತ್ತದೆ. ನಾಲ್ಕು, ನಾಯಿಗಳ ಸೇವೆ ಮಾಡುವವರಿಗೆ ಶನಿದೇವರು ಸದಾಕಾಲ ಕೃಪೆ ತೋರುತ್ತಾರೆ. ಶನಿದೇವರು ನಾಯಿಗಳಿಗೆ ಆಹಾರ ನೀಡುವವರಿಗೆ ಎಲ್ಲ ತೊಂದರೆಗಳನ್ನು ನಿವಾರಿಸುತ್ತಾರೆ ಮತ್ತು ಎಂದಿಗೂ ಅವರಿಗೆ ಕಿರುಕುಳ ನೀಡುವುದಿಲ್ಲ. 5, ಇಂಥವರಿಗೆ ಸಹಾಯ ಹಸ್ತ ನೀಡಿ. ಯಾರು ಅಸಹಾಯಕರಿಗೆ ಸಹಾಯ ಮಾಡುತ್ತಾರೋ ಅಂಥವರಿಗೆ ಶನಿದೇವರು ಕಾಪಾಡುತ್ತಾರೆ. ಹಾಗೆ ಅವರು ಯಶಸ್ಸು ಮತ್ತು ಪ್ರಗತಿಗೊಳಿಸಲು ದಾರಿ ಮಾಡಿಕೊಡುತ್ತಾರೆ. 6, ಶನಿವಾರದಂದು ಉಪವಾಸ ಮಾಡುವ ಮೂಲಕ ಅಗತ್ಯವಿರುವವರಿಗೆ ನಿಮ್ಮ ಪಾಲಿನ ಆಹಾರವನ್ನು ನೀಡುವ ಹವ್ಯಾಸವನ್ನು ರೂಢಿಸಿಕೊಳ್ಳಿ. ಹಾಗೆ ಶನಿದೇವರ ಕೃಪೆಯಿಂದ ನಿಮ್ಮ ಜೀವನದಲ್ಲಿ ಎಂದಿಗೂ ಆಹಾರದ ಕೊರತೆಯಾಗಲಿ ಅಥವಾ ಸಂಪತ್ತಿನ ಕೊರತೆಯಾಗಲಿ ಉಂಟಾಗುವುದಿಲ್ಲ. 7, ಪ್ರತಿದಿನ ಸ್ನಾನ ಮಾಡುವ ಮೂಲಕ ಸ್ವಚ್ಛತೆಯನ್ನು ಕಾಪಾಡಿಕೊಂಡವರು ಶನಿಯ ಕೃಪೆಗೆ ಪಾತ್ರರಾಗುತ್ತಾರೆ. ಶನಿದೇವರಿಗೆ ಸ್ವಚ್ಛತೆ ಎಂದರೆ ಬಲು ಇಷ್ಟ. ಹಾಗಾಗಿ ಯಾರು ಶುದ್ಧವಾಗಿರುತ್ತಾರೋ ಅವರಿಗೆ ಶನಿದೇವರ ಕೃಪೆ ಇರುತ್ತದೆ. 8, ಎಣ್ಣೆ ಅಥವಾ ಔಷಧಿಯನ್ನು ದಾನ ಮಾಡಬೇಕು. ಪುಷ್ಯ, ಅನುರಾಧ, ಉತ್ತರ ಹಾಗೂ ಭಾದ್ರಪದ ನಕ್ಷತ್ರ ಇರುವ ದಿನದಂದು ಎಣ್ಣೆ ಅಥವಾ ಔಷಧಿಯನ್ನು ದಾನ ಮಾಡಬೇಕು. ಹಾಗೆ ಸಾಸಿವೆ ಎಳ್ಳು ದಾನ ಮಾಡಬೇಕು. 9, ಗೌರವ ನೀಡುವ ಅಭ್ಯಾಸ. ಶನಿದೇವರು ಯಾವಾಗಲೂ ವೃದ್ಧರಿಗೆ ಹಾಗೂ ತಂದೆ ತಾಯಿಯರಿಗೆ ಗೌರವ ನೀಡುವವರನ್ನು ಹಾಗೂ ಇತರೆ ಸ್ತ್ರೀಗಳನ್ನು ತಾಯಿಯಂತೆ ಕಾಣುವವರನ್ನು ಎಂದಿಗೂ ಇಷ್ಟಪಡುತ್ತಾರೆ. 10, ಮರಗಳನ್ನು ನೆಟ್ಟು ಪೂಜಿಸಬೇಕು. ಮರಗಳನ್ನು ನೆಡುವುದು ಮತ್ತು ಪೂಜೆ ಮಾಡುವುದು ಬಹಳ ಮುಖ್ಯ. ಶನಿಯು ಅರಳಿ ಮರವನ್ನು ಮತ್ತು ಆಲದ ಮರವನ್ನು ಪೂಜಿಸುವವರನ್ನು ಆಶೀರ್ವದಿಸುತ್ತಾರೆ. ಶಿವನ ಆರಾಧನೆ ಮಾಡುವುದು ಶನಿಯನ್ನು ಮೆಚ್ಚಿಸುತ್ತದೆ. ಶಿವಲಿಂಗಕ್ಕೆ ನೀರು ಅರ್ಪಿಸಿ ಪ್ರಾರ್ಥನೆ ಸಲ್ಲಿಸುವವರನ್ನು ಶನಿದೇವರು ಸಂತೋಷದಿಂದ ಹರಸುತ್ತಾರೆ. 12, ಪೂರ್ವಜರ ಶ್ರಾದ್ದ ಮತ್ತು ಪೂರ್ವಜರಿಗೆ ಶ್ರಾದ್ದ ಮಾಡುವವರಿಗೆ ಸಂತಸದಿಂದ ನಮ್ಮ ಕಷ್ಟಗಳನ್ನು ದೂರ ಮಾಡುತ್ತಾರೆ. 4, ಸನ್ಮಾರ್ಗದಲ್ಲಿ ನಡೆಯಬೇಕು. ಯಾರೊಬ್ಬರಿಗೂ ಹಾನಿಯಾಗದಂತೆ ಸನ್ಮಾರ್ಗದಲ್ಲಿ ಹಣವನ್ನು ಸಂಪಾದಿಸುವವರಿಗೆ ಶನಿಯು ಅಪಾರ ಹಣವನ್ನು ನೀಡುತ್ತಾರೆ.
ಯಾರು ಅತಿ ಆಸೆ ಹೊಂದಿರುತ್ತಾರೋ ಅವರ ಮೇಲೆ ಶನಿಯು ಕೋಪಿಸಿಕೊಳ್ಳುತ್ತಾರೆ. 14 ಯಾರು ಹನುಮಂತನನ್ನು ಹೆಚ್ಚಾಗಿ ಪೂಜಿಸುತ್ತಾರೋ, ಯಾರು ಹನುಮಂತನ ನಾಮಸ್ಮರಣೆ ಮಾಡುತ್ತಿರುತ್ತಾರೋ ಅವರಿಗೆ ಶನಿ ಎಂದಿಗೂ ಕೆಟ್ಟದ್ದನ್ನು ಮಾಡುವುದಿಲ್ಲ. 15 ಕೃಷ್ಣನ ಭಕ್ತರು ಶ್ರೀಕೃಷ್ಣನ ಭಕ್ತರಿಗೆ ಶನಿದೇವರು ಸಹ ಸ್ನೇಹಿತರಾಗಿರುತ್ತಾರೆ. ಅವರಿಗೆ ಎಲ್ಲ ವೇಳೆಯಲ್ಲೂ ಸಹಾಯ ಹಸ್ತ ಚಾಚುತ್ತಾರೆ. 16 ಶಿವನ ಪೂಜೆ. ಶನಿಯನ್ನು ಮೆಚ್ಚಿಸಲು ಶಿವನ ಪೂಜೆ ಮಾಡಬೇಕು. ಶನಿಯು ಶಿವನನ್ನು ತನ್ನ ಗುರು ಎಂದು ಪರಿಗಣಿಸುತ್ತಾರೆ. ಪ್ರತಿ ದಿವಸ ಪೂಜೆ ಮಾಡುವಾಗ ನೀವು ಶನಿ ಸ್ತೋತ್ರದೊಂದಿಗೆ ಮಹಾಮೃತ್ಯುಂಜಯ ಮಂತ್ರವನ್ನು ಸೇರಿಸಿ ಜಪಿಸಿದರೆ ನಿಮಗೆ ಸಾಕಷ್ಟು ಲಾಭವಾಗುತ್ತದೆ. 17 ಮದ್ಯಪಾನ. ಮದ್ಯಪಾನ ಶನಿದೇವರಿಗೆ ಕೋಪ ತರಿಸುತ್ತದೆ. ಮದ್ಯಪಾನದಿಂದ ದೂರವಿರುವವರಿಗೆ ಶನಿದೇವರ ಕೃಪೆ ಇರುತ್ತದೆ. ನಿಮಗೆ ಮದ್ಯಪಾನ ಪ್ರತಿದಿನ ಬಿಡಲು ಸಾಧ್ಯವಾಗದಿದ್ದರೆ ಕನಿಷ್ಠ ಪಕ್ಷ ಶನಿವಾರದಂದು ಬಿಟ್ಟು ಬಿಡಿ. 18 ಸಸ್ಯಾಹಾರಿ ಅಭ್ಯಾಸ. ಯಾರು ಸಸ್ಯಾಹಾರಿಯನ್ನು ಸೇವಿಸುತ್ತಾರೋ, ಮಾಂಸ ಮೀನುಗಳ ಸೇವನೆಯಿಂದ ದೂರ ಇರುತ್ತಾರೋ ಶನಿದೇವರು ಅವರ ಬಗ್ಗೆ ವಿಶೇಷವಾದ ಕಾಳಜಿ ವಹಿಸುತ್ತಾರೆ. 7 ಮುಖಿ ರುದ್ರಾಕ್ಷಿಯನ್ನು ಧರಿಸುವವರ ಅದೃಷ್ಟದ ಬಾಗಿಲನ್ನು ತೆಗೆಯುತ್ತಾರೆ. ಆದ್ದರಿಂದ ರುದ್ರಾಕ್ಷಿಯನ್ನು ಧರಿಸುವ ಅಭ್ಯಾಸ ಹೊಂದಿರುವವರು ಶನಿದೇವರಿಂದ ಶುಭ ಫಲಿತಾಂಶವನ್ನು ಪಡೆಯುತ್ತಾರೆ. 20 ಹನುಮಾನ್ ಚಾಲೀಸ್. ಹನುಮಾನ್ ಚಾಲೀಸವನ್ನು ಪ್ರತಿದಿನ ಪಠಿಸಿದರೆ ಶನಿಯ ದುಷ್ಪರಿಣಾಮದಿಂದ ದೂರ ಇರಬಹುದು. ಪ್ರತಿ ಶನಿವಾರ ಮತ್ತು ಮಂಗಳವಾರದಂದು ಸುಂದರಕಾಂಡ ಪಠಿಸಿದರೆ ಬಹಳ ಒಳ್ಳೆಯದು. ಸುಂದರಕಾಂಡ ಪಠಿಸಿದ ನಂತರ ಹನುಮಂತನ ಪ್ರಸಾದ ಅರ್ಪಿಸಿ. ಇದೇ ಸ್ನೇಹಿತರೆ, ಶನಿಯ ಕೃಪೆಗೆ ಪಾತ್ರರಾಗಲು ನಾವು ಪಾಲಿಸಬೇಕಾದಂಥ ನಿಯಮಗಳು. ಈ ಮಾಹಿತಿ ಇಷ್ಟ ಆಗಿದ್ರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ. ಇದರಿಂದ ಹೊಸ ವಿಡಿಯೋ ನೋಟಿಫಿಕೇಶನ್ ಬರೋದು ತಕ್ಷಣ ನೀವು ನೋಡ್ಬೋದು. ಥ್ಯಾಂಕ್ ಯು ಫಾರ್ ವಾಚಿಂಗ್ ಸ್ನೇಹಿತರೆ. ಮತ್ತೆ ಸಿಗ್ತೀನಿ. ಬಾಯ್.